ನಮ್ಮ ಆಯುರ್ವೇದದಲ್ಲಿ ಹೇಗೆ ಆಹಾರ ಸೇವನೆ ಮಾಡ್ಬೇಕಂತನೂ ಹೇಳಿದ್ದಾರೆ. ಸಾಮಾನ್ಯವಾಗಿ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ವೇನೋ ನಿಮಗೆ, ಯಾಕೆ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಬೋದಲ್ಲ. ನಿಮ್ಮ ನಂಬಿಕೆ ಮೆಡಿಸಿನ್ ತಗೊಂಡ್ರೆ ಮಾತ್ರ ಹುಷಾರಾಗೋದು, ಇಲ್ಲ ಅಂದ್ರೆ ಇಲ್ಲ. ಫಸ್ಟ್ ಪಾಯಿಂಟ್, ನೀವು ತಿನ್ನೋ ಆಹಾರ ಏನಿದೆ ಅದು ಬಿಸಿ ಇರಬೇಕು, ಟೇಸ್ಟಿ ಇರುತ್ತೆ, ಡೈಜೆಸ್ಟಿವ್ ಫೈರ್ ಇನ್ಕ್ರೀಸ್ ಆಗುತ್ತೆ, ಜೀರ್ಣ ಚೆನ್ನಾಗಾಗತ್ತೆ, ಗಂಟ್ಲಲ್ಲಿ ಏನೇ ಕಫ ಇದ್ರೂ ಕೂಡ ಸುಲಭವಾಗಿ ಒಳಗಡೆ ಹೋಗುತ್ತೆ. ಸೆಕೆಂಡ್ ಪಾಯಿಂಟ್, ಸ್ನೇಹಾಂಶ ಇರಬೇಕು, ಅದು ಕೂಡ ಟೇಸ್ಟಿ ಆಗಿರುತ್ತೆ, ಬಾಡಿನ ಬಿಲ್ಡ್ ಮಾಡುತ್ತೆ, ಅಂದ್ರೆ ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗ್ತೀರಾ, ಸ್ಟ್ರೆಂತ್ ಬರುತ್ತೆ, ಮುಖ್ಯವಾಗಿ ಚರ್ಮಕ್ಕೆ ಕಾಂತಿ ಬರುತ್ತೆ. ಥರ್ಡ್ ಪಾಯಿಂಟ್, ಸರಿಯಾದ ಪ್ರಮಾಣದಲ್ಲಿ ತಿನ್ಬೇಕು, ಅದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಜಾಸ್ತಿ ತಿಂದ್ರೆ ಕಸಿ ಬಿಸಿ ಅನ್ಸುತ್ತೆ, ಹೊಟ್ಟೆ ಭಾರ ಅನ್ಸುತ್ತೆ, ಕಡಿಮೆ ತಿಂದ್ರೆ ತಿಂದಿದ್ ಸಾಲಲ್ಲ, ಮತ್ತೆ ಅಶ್ವಾಗತ್ತೆ. ಫೋರ್ತ್ ಪಾಯಿಂಟ್, ಬಿಫೋರ್ ತಿಂದಿರೋ ಫುಡ್ ಏನಿದೆ ಅದು ಡೈಜೆಷನ್ ಆಗಿದ್ಯಾ ನೋಡ್ಕೊಬೇಕು, ಇಲ್ಲ ಅಂದ್ರೆ ತಿನ್ನೋದಿಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್, ಕೊಳ್ಚೆ ನೀರಿರುತ್ತೆ ಅಂತ ಅನ್ಕೊಳ್ಳಿ, ಅದಕ್ಕೆ ಚೆನ್ನಾಗಿರೋ ನೀರ್ ಹಾಕಿದ್ರೆ ಅದ್ ಸರಿಯಾಗತ್ತಾ, ಇಲ್ಲ ಅಲ್ವಾ? ಅದೇ ರೀತಿ ಅಜೀರ್ಣ ಆದಾಗ ಕೆಟ್ಟ ಅಂಶ ದೇಹದಲ್ಲಿ ಸೇರ್ಕೊಂಡಿರುತ್ತೆ, ಅದ್ರ ಜೊತೆ ನೀವು ಸೇವಿಸಿರೋ ಆಹಾರನೂ ಸೇರ್ಕೊಳ್ಳುತ್ತೆ. ಫಿಫ್ತ್ ಪಾಯಿಂಟ್, ಫುಡ್, ಐಸ್ ಕ್ರೀಮ್, ಫ್ರೂಟ್ ಇದನ್ನೆಲ್ಲ ಜೊತೆಗೆ ತಿನ್ಬೇಡಿ. ಬೆಂಕಿ ಮೇಲೆ ನೀರ್ ಹಾಕಿದ್ರೆ ಆರೋಗಲ್ವಾ, ಅಂದ್ರೆ ಅಜೀರ್ಣ ಆಗತ್ತೆ. ಸಿಕ್ಸ್ತ್ ಪಾಯಿಂಟ್, ಒಳ್ಳೆ ಪ್ಲೇಸ್ ಅಲ್ಲಿ ಮತ್ತೆ ಎಲ್ಲ ತಗೊಂಡ್ ಕೂರ್ಬೇಕು, ಮಧ್ಯ ಮಧ್ಯೆ ಎದೇಳದಲ್ಲ, ನೀರು ಉಪ್ಪಂತ ಹೇಳಿ. ಸೆವೆಂತ್ ಪಾಯಿಂಟ್, ಬೇಗ ತಿನ್ನೋದು ಲೇಟ್ ಆಗಿದೆ ಅಂತ, ಅವಾಗ ಗಂಟ್ಲಲ್ಲಿ ಸಿಗಾಕೊಳ್ಳುತ್ತೆ. ಏಯ್ತ್ ಪಾಯಿಂಟ್, ನಿಧಾನಕ್ಕೆ ತಿಂದ್ರೆ ಊಟದ ಮೇಲೆ ಇಂಟ್ರೆಸ್ಟೇ ಹೋಗುತ್ತೆ, ತಣ್ಣು ಕೂಡ ಆಗಿರುತ್ತೆ. ನೈನ್ತ್ ಪಾಯಿಂಟ್, ಜೋರಾಗಿ ನಕ್ಕೊಂಡು ಮಾತಾಡ್ಕೊಂಡು ಫೋನ್ ನೋಡ್ಕೊಂಡು ಎಲ್ಲೋ ಗಮನ ಕೊಟ್ಕೊಂಡು ತಿನ್ನೋದು, ಇದರಿಂದ ತಿಂದಿರೋ ಆಹಾರ ದೇಹಕ್ಕಂತೂ ಹತ್ತಲ್ಲ, ಅಂದ್ರೆ ಯಾವುದೇ ರೀತಿಯ ಪೌಷ್ಟಿಕಾಂಶ ಅಂತ ಸಿಗಲ್ಲ. ಇದನ್ನೆಲ್ಲ ನೀವು ಫಾಲೋ ಮಾಡ್ಬೇಕು ಅಂತ ಏನಿಲ್ಲ, ಯಾಕೆ ಹೇಳಿ? ರೋಗ ಬಂದ್ಮೇಲೆ ತಾನೇ ನೀವು ಚಿಕಿತ್ಸೆ ತಗೊಳ್ಳೋದು.